ಕರ್ನಾಟಕದಲ್ಲಿ ಕೈಕೊಳ್ಟ ಮುಂಗಾರು ಮಳೆ. ರಾಜ್ಯದಲ್ಲಿ ಮಳೆ ಕ್ಷೀಣವಾಗ್ತಾ ಇದ್ದು ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಕರ್ನಾಟಕ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ತಮಿಳುನಾಡು ಪಟ್ಟಿಗೆ ಮಣಿಯದ ಕರ್ನಾಟಕ. ರಾಜ್ಯದ ಹಳ್ಳಕೊಳ್ಳಗಳಲ್ಲೇ ಈಗಾಗಲೇ ನೀರಿಲ್ಲ. ಇನ್ನು ಕಾವೇರಿಯಲ್ಲೂ ಕೂಡ ನೀರಿಲ್ಲ. ಇನ್ನು ತಮಿಳುನಾಡಿಗೆ ಹೇಗೆ ಬಿಡೋದು ಅಂತ ನಿನ್ನೆ ಸಭೆಯಲ್ಲಿ ಪ್ರಸ್ತಾಪಗಳಾಗಿದೆ. ದೆಹಲಿಯಲ್ಲಿ ನಿನ್ನೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆಯನ್ನ ನಡೆಸಿದ್ದು ಇದೇ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ರಾಜ್ಯದ ಹಳ್ಳಕೊಳ್ಳಗಳಲ್ಲಿ ಡ್ಯಾಂಗಳಲ್ಲಿ ಎಲ್ಲೂ ಕೂಡ ನೀರಿಲ್ಲ. ಈಗಿರುವಂತಹ ನೀರುಗಳು ಕೇವಲ ಕುಡಿಯೋದಕ್ಕಷ್ಟೇ ಸೀಮಿತವಾಗಿದೆ. ಇನ್ನು ಬೇರೆ ರಾಜ್ಯಕ್ಕೆ ಇಲ್ಲಿಂದ ನೀರು ಹೇಗೆ ಬಿಡೋದಕ್ಕೆ ಸಾಧ್ಯ ಅನ್ನುವಂತಹ ಚರ್ಚೆಗಳು ಕೂಡ ಆಗಿದೆ. ಹಾಗಾಗಿ ಈ ಬಾರಿ ತೀಕ್ಷ್ಣವಾಗಿಯೇ ತಮಿಳುನಾಡಿಗೆ ಈ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ಬಾರಿ ನೀರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾಕಂದರೆ ಮುಂಗಾರು ಪ್ರವೇಶ ಆಯಿತು, ಆದರೆ ಇಲ್ಲಿವರೆಗೂ ಕೂಡ ಹನಿ ನೀರು ಕೂಡ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ಮಳೆ ಆಗದ ಪರಿಣಾಮವಾಗಿ ಈಗಾಗಲೇ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿರುವಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಕ್ಕೆ ಕೃಷಿಗೆ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. 40 TMC ಅಡಿ ನೀರು ಹರಿಸಬೇಕು ಅಂತ ತಮಿಳುನಾಡಿಗಾಗಲೇ ಪಟ್ಟನ್ನು ಹಿಡಿದಿತ್ತು. ಬಿಡಬಹುದೇನೋ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿತ್ತು. ಆದರೆ 4 ಜಲಾಶಯದಲ್ಲಿ ಕರ್ನಾಟಕದಲ್ಲಿ ಒಳಹರಿವು ಕೂಡ ಈಗಾಗಲೇ ಕ್ಷೀಣಿಸಿರೋದ್ರಿಂದಾಗಿ ಹೊರಹರಿವು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲಿ ಕೈಕೊಳ್ಟ ಮುಂಗಾರು ಮಳೆ. ರಾಜ್ಯದಲ್ಲಿ ಮಳೆ ಕ್ಷೀಣವಾಗ್ತಾ ಇದ್ದು ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಕರ್ನಾಟಕ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ತಮಿಳುನಾಡು ಪಟ್ಟಿಗೆ ಮಣಿಯದ ಕರ್ನಾಟಕ. ರಾಜ್ಯದ ಹಳ್ಳಕೊಳ್ಳಗಳಲ್ಲೇ ಈಗಾಗಲೇ ನೀರಿಲ್ಲ. ಇನ್ನು ಕಾವೇರಿಯಲ್ಲೂ ಕೂಡ ನೀರಿಲ್ಲ. ಇನ್ನು ತಮಿಳುನಾಡಿಗೆ ಹೇಗೆ ಬಿಡೋದು ಅಂತ ನಿನ್ನೆ ಸಭೆಯಲ್ಲಿ ಪ್ರಸ್ತಾಪಗಳಾಗಿದೆ. ದೆಹಲಿಯಲ್ಲಿ ನಿನ್ನೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆಯನ್ನ ನಡೆಸಿದ್ದು ಇದೇ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ರಾಜ್ಯದ ಹಳ್ಳಕೊಳ್ಳಗಳಲ್ಲಿ ಡ್ಯಾಂಗಳಲ್ಲಿ ಎಲ್ಲೂ ಕೂಡ ನೀರಿಲ್ಲ. ಈಗಿರುವಂತಹ ನೀರುಗಳು ಕೇವಲ ಕುಡಿಯೋದಕ್ಕಷ್ಟೇ ಸೀಮಿತವಾಗಿದೆ. ಇನ್ನು ಬೇರೆ ರಾಜ್ಯಕ್ಕೆ ಇಲ್ಲಿಂದ ನೀರು ಹೇಗೆ ಬಿಡೋದಕ್ಕೆ ಸಾಧ್ಯ ಅನ್ನುವಂತಹ ಚರ್ಚೆಗಳು ಕೂಡ ಆಗಿದೆ. ಹಾಗಾಗಿ ಈ ಬಾರಿ ತೀಕ್ಷ್ಣವಾಗಿಯೇ ತಮಿಳುನಾಡಿಗೆ ಈ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ಬಾರಿ ನೀರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾಕಂದರೆ ಮುಂಗಾರು ಪ್ರವೇಶ ಆಯಿತು, ಆದರೆ ಇಲ್ಲಿವರೆಗೂ ಕೂಡ ಹನಿ ನೀರು ಕೂಡ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ಮಳೆ ಆಗದ ಪರಿಣಾಮವಾಗಿ ಈಗಾಗಲೇ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿರುವಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಕ್ಕೆ ಕೃಷಿಗೆ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. 40 TMC ಅಡಿ ನೀರು ಹರಿಸಬೇಕು ಅಂತ ತಮಿಳುನಾಡಿಗಾಗಲೇ ಪಟ್ಟನ್ನು ಹಿಡಿದಿತ್ತು. ಬಿಡಬಹುದೇನೋ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿತ್ತು. ಆದರೆ 4 ಜಲಾಶಯದಲ್ಲಿ ಕರ್ನಾಟಕದಲ್ಲಿ ಒಳಹರಿವು ಕೂಡ ಈಗಾಗಲೇ ಕ್ಷೀಣಿಸಿರೋದ್ರಿಂದಾಗಿ ಹೊರಹರಿವು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದೆ.